ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ರಹಾರ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರೋದು. 3 ಪ್ರಕರಣಗಳ ಪೈಕಿ 2 ಪ್ರಕರಣದಲ್ಲಿ ದರ್ಶನ್ A1. ಮೊದಲ ಪ್ರಕರಣದಲ್ಲಿ ದರ್ಶನ್ A1, ನಾಗರಾಜ್ A2, ವಿಲ್ಸನ್ ಗಾರ್ಡನ್ ರೌಡಿ ಶೀಟರ್ ನಾಗ A3, ಕುಳ್ಳ ಸೀನಾ A4. ಅಂದ್ರೆ ಆ 4 ಜನ ಏನು ಕೂತ್ ಮಾತನಾಡ್ತಿದ್ರಲ್ಲ ಅವರು. ಎರಡನೇ ಕೇಸ್ನಲ್ಲಿ ದರ್ಶನ್ A1, ಧರ್ಮ A2, ಸತ್ಯ A3. ಮೂರನೇ ಪ್ರಕರಣದಲ್ಲಿ ಸುದರ್ಶನ್ A1, ಮುಜೀಬ್ A2, ಪರಮೇಶ್ ನಾಯಕ್ ಲಮಾಣಿ A3 ಆಗಿ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತಹ ವಿಚಾರ ಇಡೀ ರಾಜ್ಯಾದ್ಯಂತ ಏನು ಸುದ್ದಿ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರುವುದು. ಇದರಲ್ಲಿ 2ರಲ್ಲಿ ನಟ ದರ್ಶನ್ ಅವರು A1 ಆಗಿದ್ದಾರೆ. 2 ಪ್ರಕರಣಗಳಲ್ಲಿ ನಟ ದರ್ಶನ್ ಅವರು A1 ಆಗಿದ್ದಾರೆ 3 ಪ್ರಕರಣಗಳ ಪೈಕಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಮತ್ತೆ 3 ಪ್ರಕರಣಗಳು ದಾಖಲಾಗಿರೋದು. ಅದರಲ್ಲಿ ನಟ ದರ್ಶನ್ ಅವರು 2ರಲ್ಲಿ A1. ಈ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೆಂಕಟೇಶ್. ರಜನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ ಕೂಡ 70 ದಿನಗಳ ಸಮೀಪ ಬರ್ತಾ ಇದೆ. ಆದರೂ ಕೂಡ ಜೈಲಿನಲ್ಲಿ ಇದ್ದಂತಹ ದರ್ಶನ್ ಕಾಲ ಕಳೀತಾ ಇದ್ದಾರೆ, ಅಂದರೆ ಏಕಾಂಗಿಯಾಗಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದ್ದಾರೆ. ಅದೇ ಇತ್ತೀಚೆಗೆ ಅವರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಜಗಜ್ಜಾಹೀರಾಗಿರುವಂಥದ್ದು. ಜೈಲಿನಲ್ಲಿ ಕೂತು ಅವರು ಸಿಗರೆಟ್ ಸೇರ್ತಾ ಇರೋದು, ಕಾಫಿ ಸೇರ್ತಾ ಇರೋದಂತ ವಿಡಿಯೋ ಕಾಲ್ ಮಾಡಿರುವಂತಹ ಎಲ್ಲ ಫೋಟೋಗಳು ಮತ್ತು ವಿಡಿಯೋಗಳು ಕೂಡ ವೈರಲ್ ಆದ ಹಿನ್ನೆಲೆಯಲ್ಲಿ ಈಗ ಜೈಲ ಅಧಿಕಾರಿಯಾಗಿರುವಂಥ ಸೋಮಶೇಖರ್ ಅವರು ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧರಿಸಿ ಈಗ ದರ್ಶನ್ ವಿರುದ್ಧ ಮತ್ತೆ 2 ಕೇಸ್ಗಳು ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಪ್ರಕರಣದಲ್ಲಿ 2 ಕೇಸ್ಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅವರ ಆಪ್ತ ನಾಗರಾಜ್ ಹಾಗೂ ಕುಳ್ಳ ಸೀನಾ ಈ ರೌಡಿ ಶೀಟರ್ಗಳೆಲ್ಲ ಸೇರಿ ಕೂಡ ಈ ಪ್ರಕರಣದಲ್ಲಿ ಅವ್ರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈ ಪ್ರಕರಣದ ಒಂದು ತನಿಖೆಯನ್ನು ಕೂಡ ಈಗ ವಿಶೇಷ 3 ತಂಡಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅಂದರೆ 3 ಜನರ ಒಂದು ನೇತೃತ್ವದಲ್ಲಿ ಒಂದು ಪ್ರಕರಣಕ್ಕೆ ಈಗ ಹಾಕ್ತಾ ಇರೋದಂದ್ರೆ ಬೇಗೂರು ಮತ್ತು ಹುಳಿಮಾವು ಪೊಲೀಸ್ ಠಾಣೆಯ 2 ಇನ್ಸ್ಪೆಕ್ಟರ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ಈಗ ಸಾರಾ ಫಾತಿಮಾ ಅವರು ಕೂಡ ಒಂದು ಆದೇಶವನ್ನು ಮಾಡಿದ್ದಾರೆ. ಅಂದರೆ ಈಗ ಚೇರ್ಗಳನ್ನು ಯಾರು ಒದಗಿಸಿದ್ದು, ಲಾನ್ನಲ್ಲಿ ಕೂತಿರುವಂಥದ್ದು ಯಾರು, ಸಿಗರೆಟ್ನ ನಿಷೇಧವಿದ್ರೂ ಕೂಡ ಒಳಗಡೆ ಸಿಗರೆಟ್ ಹೇಗೆ ಬಂತು, ಅವರಿಗೆ ಸಿಗರೆಟನ್ನು ಒದಗಿಸಿದ್ದೇವೆ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಕೂಡ ಈಗ ಹೇಳಿರುವಂತದ್ದು. ಓಕೆ ವೆಂಕಟೇಶ್, ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬೇರೆ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ದರ್ಶನ್ ಸೇರಿ 4ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗಿದೆ. ಇವತ್ತು ರಾಜ್ಯ ಬಂಧೀಖಾನೆ ಇಲಾಖೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಸರ್ಕಾರ ಚರ್ಚೆಯನ್ನು ಕೂಡ ಮಾಡ್ತಾ ಇದೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ, ದರ್ಶನ್ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸಲು ಕೋರ್ಟ್ ಅನುಮತಿ ಬೇರೆ ಬೇಕು. ಹಾಗಾಗಿ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನಾಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಆಗಬಹುದಾ ಅಂತ ಬೇರೆ ಜೈಲಿಗೆ ಅವರನ್ನ ಸ್ಥಳಾಂತರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೋರ್ಟ್ ಅನುಮತಿ ಕೂಡ ಬೇಕಾಗಿರೋದ್ರಿಂದ ಆ ಪ್ರೊಸೆಸ್ ಎಷ್ಟು ದಿನ ನಡೀಬಹುದು, ಆಗುವಂತಹ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ರಜನಿ, ಏನಂತ ಹೇಳಿದ್ರೆ ಈಗ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂತಹ ಉದ್ದೇಶದಿಂದಾಗಿ ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹಿಂದೆ ಕಾನೂನು ತಜ್ಞರ ಜೊತೆ ಸರ್ಕಾರದ ಒಂದು ಅಧಿಕಾರಿಗಳು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಕೇಳಲಾಗ್ತಾ ಇರುವಂಥದ್ದು. ಒಂದು ವೇಳೆ ಅವ್ರನ್ನ ಶಿಫ್ಟ್ ಮಾಡೋದಾದ್ರೆ ಅವ್ರ ಜೊತೆಗೆ ನಾಗರಾಜ್ ಸೇರಿದಂತೆ ಏನು ಈ ಒಂದು ದರ್ಶನ್ ಇದ್ದಾರೆ, ಮತ್ತಿನ್ನೊಬ್ಬರು ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನು ದರ್ಶನ್ ಕೇಂದ್ರ ಪರಪ್ಪನಗರದಲ್ಲಿ ಇರೋದ್ರಿಂದ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಬಾರಿ ಬಂದು ಭೇಟಿಯನ್ನು ಮಾಡಿದ್ದಾರೆ. ಈಗಾಗಲೇ ಏನು ಜೈಲಿನ ನಿಯಮಾವಳಿ ಏನಿದೆ ಅದನ್ನು ಮೀರಿ ಕೂಡ ಅವ್ರನ್ನ ಭೇಟಿ ಮಾಡಿರುವಂಥದ್ದು. ಸರಿಗೆ ಅವರಿಗೆ ಇಲ್ಲಿ ಒಂದಷ್ಟು ಜನ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಒಂದು ರೌಡಿ ಪಟಾಲಂ ಏನಿದೆ ಅವರಿಗೆ ಆಪ್ತರಾಗಿರೋ ಕಾರಣ ಅವರಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ. ಆ ಜೈಲಿಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಅವರ ಒಂದು ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಹಾಗಾಗಿ ನಾರ್ಮಲ್ ಕೈದಿಗಳಂತೆ ಕೂಡ ಇವರು ಇರಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತಿದೆ ಅಂತ ಹೇಳ್ತಾ ಇರೋಂಥದ್ದು. ಸೊ ಈಗ ಒಂದು ಕಡೆ ಅಂತ ಹೇಳಿದ್ರೆ ಮತ್ತೆ ಒಂದೊಂದು 2-3 ದಿನಗಳಲ್ಲಿ ಕೂಡ ಈ ಒಂದು ಕೋರ್ಟ್ಗೆ ಕೂಡ ಮನವಿಯನ್ನು ಮಾಡಿಕೊಂಡು ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಕೇಳ್ತಾ ಇರುವಂಥ. ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ
ಆರೋಪಿಗಳನ್ನ ಏನು ಒಂದು ಬೇರೆ ಕಡೆ ಶಿಫ್ಟ್ ಮಾಡಬೇಕಂದ್ರೆ ಅಲ್ಲಿ ಅವರಿಗೆ ಒಂದು ಥ್ರೆಟ್ ಇರುತ್ತೆ, ವಿಚಾರಣೆ ದಿನ ಕೈದಿ ಆಗಿರೋದ್ರಿಂದಾಗಿ ಸಹ ಕೈದಿಗಳು ಕೂಡ ಅವರ ಮೇಲೆ ಹಲ್ಲೆ ಮಾಡುವ ಸಾಧ್ಯತೆಗಳು ಇರೋದ್ರಿಂದಾಗಿ ಈ ಪ್ರಕರಣದಲ್ಲಿ ತಿರುಚುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ದರ್ಶನ್ ಅವರಿಗೂ ಕೂಡ ಈ ಒಂದು ಜೈಲಿನಲ್ಲಿ ಸಿಗ್ತಾ ಇರುವಂತಹ ಸೌಲಭ್ಯಗಳು ಮತ್ತೆ ಇದನ್ನೆಲ್ಲ ಕಟ್ ಮಾಡಬೇಕು, ಮತ್ತೆ ಅವರ ಜೊತೆ ಇರುವಂತಹ ಒಂದು ನೆಟ್ವರ್ಕ್ ಅನ್ನು ಕೂಡ ಕಡಿತಗೊಳಿಸಬೇಕಂದ್ರೆ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕಾದಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಕೂಡ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಇದರ ಬಗ್ಗೆ ಒಂದು ಆದೇಶ ಬರುವ ಸಾಧ್ಯತೆ ಇರುವಂತದ್ದು. ಓಕೆ ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.